ವೀರ ಶಿರೋಮಣಿ ಸ್ವಾಭಿಮಾನದ ಪ್ರತೀಕ ರಾಷ್ಟ್ರ ವೀರ ಪರಮ ದೇಶಭಕ್ತ ಶ್ರೀ ಮಹಾರಾಣಾ ಪ್ರತಾಪ ಸಿಂಹನ 486ನೇ ಜಯಂತ್ಯೋತ್ಸವ ಹಾಗೂ ಹಿಂದೂ ಧರ್ಮದ ಸರ್ವ ಸಮಾಜದ ವಧುವರರ ಸಮಾವೇಶ ಬುಧವಾರ ದಿನಾಂಕ 17ರಂದು ನಡೆಯಿತು. ಇದಕ್ಕೂ ಮೊದಲು ಮಂಗಳವಾರ ದಿನಾಂಕ 16ರಂದು ಸಾಯಂಕಾಲ 5 ಗಂಟೆಗೆ ಬೈಲಹೊಂಗಲ ಪಟ್ಟಣದ ಇಂಚಲ್ ಕ್ರಾಸ್ನಿಂದ ರಾಮ ಮಂದಿರದವರೆಗೆ ಶ್ರೀ ಮಹಾರಾಣಾ ಪ್ರತಾಪ ಸಿಂಹನ ಭಾವಚಿತ್ರ ಮೆರವಣಿಗೆ ನಡೆಯಿತು. ಮೆರವಣಿಗೆಯ ಉದ್ಘಾಟನೆಯನ್ನು ಕಿತ್ತೂರು ಕರ್ನಾಟಕ ಸೇನೆಯ ತಾಲೂಕು ಅಧ್ಯಕ್ಷರಾದ ರಾಜು ಬೋಳನವರ್ ಹಾಗೂ ವಿಶ್ವ ಹಿಂದೂ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಶ್ರೀಯುತ ಕಾಶಿನಾಥ್ ಬಿರಾದರ್ ನಡೆಸಿದರು. ಬುಧವಾರ ಮುಂಜಾನೆ 11 ಗಂಟೆಗೆ ಬೈಲಹೊಂಗಲ ಪಟ್ಟಣದ ಶ್ರೀ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮವು ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಾರಾಣಾ ಪ್ರತಾಪ ಸಿಂಹ ರಜಪೂತ್ ಸಮಾಜ ಸಂಘದ ಅಧ್ಯಕ್ಷರಾದ ಮಹಾದೇವ್ ಸಿಂಗ್ ರಜಪೂತ್, ಉದ್ಘಾಟಕರಾಗಿ ಶ್ರೀ ಧರ್ಮ್ ಸಿಂಗ್ ವಾಲ್ರಾಮ್ ಸಿಂಗ್ ಕೊತ್ವಾಲ್ ಹಾಗೂ ಶ್ರೀಮತಿ ಶೋಭಾ ಕಿಲ್ಲೆದಾರ್, ಶ್ರೀಮತಿ ಅನ್ನಪೂರ್ಣ ಗೋಪಾಲ್ ಸಿಂಗ್ ರಜಪೂತ್, ಗೌರವ ಅಧ್ಯಕ್ಷರು, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಬೈಲಹೊಂಗಲ, ಸ್ವಾಗತ ಗೀತೆ ಮತ್ತು ಪ್ರಾರ್ಥನಾ ಗೀತೆಯನ್ನು ಶ್ರೀಮತಿ ಲಕ್ಷ್ಮೀಬಾಯಿ ಜಯಸಿಂಗ್ ಶಿಲ್ಲೆದಾರ್, ಸಾಕಿನ ಸುಳೆಬಾವಿ ಹಾಗೂ ಪುಟಾಣಿ ಕುಮಾರಿ ಖುಷಿ ಸಿಂಗ್ ಕೆ ರಜಪೂತ್, ಮುಖ್ಯ ಅತಿಥಿಗಳಾಗಿ ಶ್ರೀ ಬಸವರಾಜ್ ಗೋವಿಂದ್ ಬಡ್ಗೇರ್, ಹಿಂದೂ ಕ್ಷತ್ರಿಯ ಸಮಾಜದ ಮುಖಂಡರು ಬೈಲಹೊಂಗಲ, ಇನ್ನು ವಿಶೇಷ ಆಹ್ವಾನಿತರಾಗಿ ಶ್ರೀ ಚಂದ್ರು ಸಿಂಗ್, ರಾಜಾರಾಮ್ ಸಿಂಗ್ ಅಂಗಡಿ, ಹಿರಿಯ ಮುಖಂಡರು ರಜಪೂತ್ ಸಮಾಜ ದಡವಾಡ್, ಶ್ರೀ ಪ್ರತಾಪ್ ಸಿಂಗ್ ನರ್ಸಿಂಗ್ ರಜಪೂತ್, ಸದಸ್ಯರು ಶ್ರೀ ಸಿದ್ದಾರೂಢ ಮಠ ಮುರ್ಕಿಬಾವಿ, ಡಾಕ್ಟರ್ ಚಂದ್ರಕಾಂತ್ ಸಿಂಗ್, ಬಾಲರಾಮ್ ಸಿಂಗ್ ಕೊತ್ವಾಲ್, ವೈದ್ಯರು ಬೈಲಹೊಂಗಲ, ಶ್ರೀ ಶಂಕರ್ ಸಿಂಗ್ ಯಕ್ಕೂ ಸಿಂಗ್ ಹಜೇರಿ, ಅಧ್ಯಕ್ಷರು ರೈತ ಸಂಘ ರಂಕನಕೊಪ್ಪ ರಾಮದುರ್ಗ, ರಜಪೂತ್ ಸಮಾಜದ ಮುಖಂಡರು ಶ್ರೀಮತಿ ಆರತಿ ವಿಜಯ್ ಸಿಂಗ್ ರಜಪೂತ್, ಅರುಂಧತಿ ನಕ್ಷತ್ರ ಮಹಿಳಾ ರಜಪೂತ್ ಸಮಾಜ ಬೈಲಹೊಂಗಲ, ಮಹಾರಾಣಾ ಪ್ರತಾಪ್ ಸಿಂಹ ರಜಪೂತ್ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀ ಮಹಾದೇವ್ ಸಿಂಗ್ ರಜಪೂತ್, ಉಪಾಧ್ಯಕ್ಷರಾದ ರಾಮ್ ಸಿಂಗ್ ರಜಪೂತ್, ಸದಸ್ಯರಾದ ಗೋಪಾಲ್ ಸಿಂಗ್ ರಜಪೂತ್, ಮಾರುತಿ ರಜಪೂತ್, ಅನುಪಮ್ ಸಿಂಗ್ ರಜಪೂತ್ ಹಾಗೂ ಮಾಜಿ ಸೈನಿಕರು ಪಾಲ್ಗೊಂಡಿದ್ದರು. ನಿರೂಪಣೆಯನ್ನು ಶ್ವೇತಾ ಹೊಸೂರ್ ನಡೆಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ 90ಕ್ಕಿಂತ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಸೈನಿಕರಿಗೆ, ಸಾಧನೆಗೈದ ಶಿಕ್ಷಕರಿಗೆ, ಪ್ರಗತಿಪರ ರೈತರಿಗೆ, ಸಮಾಜ ಸೇವಕರಿಗೆ ಸನ್ಮಾನ ಕಾರ್ಯಕ್ರಮವು ಜರುಗಿತು. ಹಾಗೂ ನನ್ನ ಸ್ನೇಹಿತರಿಗೂ ಹಾಗೂ ನಾವು ನೀವೆಲ್ಲ ಇಲ್ಲಿ ಹಗಲಿರಲು ಹೊಟ್ಟೆ ತುಂಬ ಉಂಡು ನಿದ್ದೆ ಮಾಡಿ ಆರಾಮಾಗಿರೋದಕ್ಕೆ ಕಾರಣಕರ್ತರಾದ ನಮ್ಮ ದೇಶದ ಮಾಜಿ ಸೈನಿಕರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಕಾರ್ಯಕ್ರಮ ನಡೆಯಕ ನಮ್ಮ ಜೊತೆ ಸದಾಕಾಲ ಬೆಂಗಾಲಾಗಿ ನಿಂತ, ನಮ್ಮ ಜೊತೆ ಸದಾಕಾಲ ಏನೇ ಬಂದು ನಿಂತ ವ್ಯಕ್ತಿಗಳಿಗೂ ಎಲ್ಲ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ನಮ್ಮ ಸ್ಟೇಜ್ ಮೇಲೆ ಕುಂತ ಎಲ್ಲ ಧರ್ಮೋ ರಕ್ಷತಿ ರಕ್ಷಿತ ಹೇಳುವಾಗ ಹಿಂದೂ ರಕ್ಷತಿ ರಕ್ಷಿತ, ಯಾವ ರೀತಿ ನಾವು ನಮ್ಮ ಒಂದು ಧನವನ್ನು ಉಪಯೋಗಿಸಬೇಕಾದ್ರೆ ನಾವು ಮೊದಲು ಬ್ಯಾಂಕಿನಲ್ಲಿ ಠೇವಣಿ ಇರಬೇಕು, ಜಮಾ ಮಾಡಬೇಕು, ಆವಾಗ ನಮ್ಗೆ ಉಪಯೋಗ ಆಗ್ತದೆ. ಅದೇ ರೀತಿ ಈ ಧರ್ಮಕ್ಕಾಗಿ ನಾವು ಮೊದಲು ಮಾಡಬೇಕು. ನನಗೇನು ಕೊಟ್ಟು ಅನ್ಬಾರ್ದು. ಸ್ವಾಮಿ ವಿವೇಕಾನಂದರು ಹೇಳ್ತಿರ್ತಾರೆ, ನಾವು ಈ ದೇಶಕ್ಕೆ ನಾವೇನು ಕೊಟ್ಟಿದ್ದೀವಿ? ಬೆಳೆಯನ್ನು ನಾವು ಭೂಮಿಯಲ್ಲಿ ಬೀಜ ಬಿತ್ತಿದಾಗ ಮಾತ್ರ ನಾವು ಫಲ ಸಿಗ್ತದೆ, ಮೊದಲು ನಾವು ಫಲ ಬೇಕಂತ ಆಗೋದಿಲ್ಲ. ಹಾಗೆ ಕೂಡ ಈ ಹಿಂದೂ ಧರ್ಮವನ್ನು ನಾವು ಗಟ್ಟಿಮುಟ್ಟಾಗಿ ಮಾಡಬೇಕು. ಸ್ವಲ್ಪ ಮಕ್ಕಳ
ಸಂಭಾಳಿಸಿ, ಗಂಡುಗಳನ್ನ ಸಂಭಾಳಿಸಿ, ಅತ್ತೆ ಮಾವನ್ನ ಸಂಭಾಳಿಸಿ ಒಂದು 10 ನಿಮಿಷ ನಮ್ಮ ರಜಪೂತ್ ಸಮಾಜಕ್ಕೆ ಒಳತಂದು ಕೊಟ್ರೆ ನಾವು ಇನ್ನೂ ಹೆಚ್ಚಿನ ಸಭೆಯನ್ನು ಮಾಡ್ಬೇಕಂತ ಹೇಳಿ ಅನ್ಕೊಂಡೇವೆ. ಆಗ ನಮ್ಮ ರಜಪೂತ್ ಬಾಂಧವ ತಾಯಿಯವರು ಎಲ್ಲ ತಿಳ್ಕೊಬೇಕಂತ ಹೇಳಿ ಹೇಳ್ತಾ ಇದ್ದೀನಿ. ಹಾಗೂ ಇವತ್ತು ಸರ್ವಧರ್ಮ ಸಭೆ ಯಾಕಪ್ಪ ಅಂತಂದ್ರೆ ಇವತ್ತು ಹೆಣ್ಣು ಗಂಡು ಅದು ಸ್ವಲ್ಪ ತೊಂದರೆ ಆಗೈತಿ. ನಮ್ಮ ರಜಪೂತ್ ಸಮಾಜದಿಂದ ಅಷ್ಟೇ ಅಲ್ಲ, ಎಲ್ಲ ಧರ್ಮದವರಿಗೂ ಕೂಡ ಸ್ವಲ್ಪ ತೊಂದರೆ ಆದ ಕಾರಣ ನಾವು ಈ ವರ್ಷ ಮಾತಾಡಿಕೊಂಡು ಸರ್ವಧರ್ಮ ಸಭೆಯನ್ನ ಇಟ್ಟುಕೊಳ್ಳೋಣ ಅಂತ ಹೇಳಿ ಮಾತಾಡಿದ್ದೀವಿ. ಆದರೂ ಕೂಡ ನಮ್ಮ ಮಹಾದೇವ್ ಸಿಂಗ್ ಅವರು ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಭಾರತ ದೇಶದ ಮಹಾರಾಣಾ ಪ್ರತಾಪ್ ಸಿಂಹ ಆಗಿರ್ಬೋದು, ಒನಕೆ ಓಬವ್ವ ಆಗಿರ್ಬೋದು, ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಬೆಳವಡಿ ಮಲ್ಲಮ್ಮ ಆಗಿರ್ಬೋದು, ಆಮೇಲೆ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಅಂಬೂರ್ ಬಾಳಪ್ಪ ಆಗಿರ್ಬೋದು, ಇಂಥ ಎಲ್ಲ ವೀರ ಯೋಧರು ಕೂಡ ಭಾರತ ದೇಶದ ಯಾವುದೇ ಒಂದು ಸಂಕಷ್ಟ ಬಂದಾಗ ಆ ಸಂಕಷ್ಟವನ್ನ ನಿವಾರಿಸಿ ನಮ್ಮ ಭಾರತ ದೇಶಕ್ಕೋಸ್ಕರ ಎಲ್ಲ ಈ ಹೇಳಿದಂತ ವೀರ ಯೋಧರು ತಮ್ಮ ಬಲಿದಾನವನ್ನ ಮಾಡಿ ನಮಗೆಲ್ಲರಿಗೂ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತ ಆ ವೀರ ಯೋಧರಿಗೆ ಮತ್ತೊಮ್ಮೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ.